ತನ್ವೀರ್ ಆರಾಧಿಸುವಂಥ ನಟ ದರ್ಶನ್ ಸರ್ ಬಿಟ್ಟು ಸಾಯೋವರೆಗೂ ಅವರೊಬ್ಬರೇ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವಾಗ ಬಂದಿರೋ ಗ್ರೀವ ಧನ್ವೀರ್ ಅವರ ಮೂವಿ ನೋಡೋದಕ್ಕೆ ಅಂತ. ಸಿನಿಮಾ ಹೇಗಿದೆ ಅಂತ ನೋಡಕ್ ಬಂದಿಲ್ಲ. ಇದಕ್ಕೆ ಗಜಪಡೆ ಏನಿತ್ತು ಆ ಗಜಪಡೆ ಎಲ್ಲ ಸೈಲೆಂಟಾಗಿ ಸೈಡಿಗೆ ಹೋದಾದ್ಮೇಲೆ ಧನ್ವೀರ್ ಅವರು ಒಬ್ಬರೇ ನಿಂತಿದ್ದು ದರ್ಶನ್ ಅವರ ಪರವಾಗಿ. ಆ ಕಾರಣಕ್ಕೆ ನಾವು ಡಿ ಬಾಸ್ ಅಭಿಮಾನಿಗಳು ಧನ್ವೀರ್ ಅವರ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಸಿನಿಮಾ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸಿನಿಮಾ ಹೇಗಿದೆ ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ನಿರ್ದೇಶಕರು ಅದ್ಭುತವಾದಂತಹ ಒಂದು ಕಥೆನ ಬರೆದಿದ್ದಾರೆ, ಆದರೆ ಸ್ಕ್ರೀನ್ ಪ್ಲೇ ಮಾಡೋದ್ರಲ್ಲಿ ತುಂಬ ಎಡವಿದ್ದಾರೆ. ಯಾವುದೇ ರೀತಿ ಸ್ಕ್ರೀನ್ ಪ್ಲೇಯಲ್ಲಿ ವರ್ಕ್ ಆಗಿಲ್ಲ. ಸಿನಿಮಾನ ಯಥಾಸ್ಥಿತಿ ತಗೊಂಡೋಗಿದ್ದಾರೆ. ಇನ್ನು ಹೀರೋಯಿನ್ ನಟನೆ ಅಂತೂ ಇಡೀ ಸಿನಿಮಾವನ್ನು ಆವರಿಸುತ್ತೆ. ಇವರಿಬ್ಬರ ನಟನೆಯನ್ನು ಹೊರತುಪಡಿಸಿ ಯಾರ ನಟನೆಯನ್ನು ಹೊರಗೆ ತೆಗೆದಿಲ್ಲ. ಸಾಧು ಕೋಕಿಲ್ ಅವರು ಸಹ ಒಂದೆರಡು ಸನ್ನಿವೇಶದಲ್ಲಿ ಬಂದು ಹಾಗೆ ಹೊರಟೋಗ್ತಾರೆ. ಇನ್ನು ಗಿಲ್ಲಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಒಂದೇ ಸೀನು. ಹೀರೋಯಿನ್ ಕಾಂಬಿನೇಷನಲ್ಲಿ ಅದ್ಭುತವಾದ ಸೀನರ್ಗಳು ತೆಗಿಬೋದಾಗಿತ್ತು, ಜೊತೆಗೂಡಿಸಿ ಅದ್ಭುತವಾದಂತಹ ಸನ್ನಿವೇಶಗಳನ್ನ ಇನ್ನೂ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಆದರೆ ಅವರು ಮಾಡಿಲ್ಲ. ಇನ್ನು ಅದು ಉಳಿದಂತೆ ಇನ್ನು ನಮ್ಮ ಸಾಧು ಕೋಕಿಲ್ ಅವರು ಅದ್ಭುತವಾದಂತಹ ಕಾಮಿಡಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಗಿಲ್ಲಿ ನಟರಾಜ್ ಅವರಿದ್ದಾರೆ, ಆದರೆ ಗಿಲ್ಲಿ ನಟರಾಜ್ ಅವ್ರನ್ನ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಕೊಂಡಿಲ್ಲ. ಇನ್ನು ಉಳಿದಂತೆ ತಾರಾ ಬಳಗ ಅಂತೂ ದೊಡ್ಡ ತಾರಾ ಬಳಗವೇ ಇದೆ, ಆದರೆ ಅವ್ರನ್ನ ಎಲ್ಲೆಲ್ಲಿ ಯಾರನ್ನು ಯಾವ್ಯಾವ ಟೈಮಿಗೆ ಬಳಸ್ಕೋಬೇಕು ಅನ್ನೋದನ್ನು ನಿರ್ದೇಶಕರು ಮರ್ತಂತಿದೆ, ಅಥವಾ ಅದರ ಅವಶ್ಯಕತೆ ಇಲ್ಲ. ಇಡೀ ಸಿನಿಮಾವನ್ನು ಕೊಲೆಗಾರನನ್ನು ಹುಡುಕೋದ್ರಲ್ಲೇ ತರೀನಾಗಿ ತೆಗೆದುಕೊಂಡು ಹೋಗ್ಬೇಕೇನೋ ಮಲಯಾಳಂ ಸಿನಿಮಾದ ರೀತಿ ಅನ್ನೋ ರೀತಿ ಈ ಸಿನಿಮಾವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳಲ್ಲಿ ಆತನು ಒಬ್ಬ ಅಭಿಮಾನಿಯಾಗಿ ಸಿನಿಮಾವನ್ನು ಮಾಡಿದ್ದಾನೆ. ಹಾಗಾಗಿ ಅವನು ಒಬ್ಬ ಅಭಿಮಾನಿ, ನಾವುಗಳು ಅಭಿಮಾನಿಯಾದಂಥವರು ಒಬ್ಬ ಪ್ರಾಮಾಣಿಕ ಅಭಿಮಾನಿಯನ್ನು ಗೆಲ್ಲಿಸುವ ಪ್ರಯತ್ನದಲ್ಲಿ ಎಲ್ಲೋ 100-200 ಖರ್ಚು ಮಾಡೋದ್ರಿಂದ, ಅದನ್ನು ಇಲ್ಲಿ ಹಾಕೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ ನಮಗೆ. ನಾನು ಮುಂದುವರೆದು ಹೇಳೋದೇನು ಅಂದರೆ, ಆತ ಪ್ರಾಮಾಣಿಕವಾಗಿ ಹೇಳ್ತಾನೆ, ನಾನು ಯಾವತ್ತೂ ಡಿ ಬಾಸ್ ಅಭಿಮಾನಿ ಅಂತ. ಅಂಥವನ ಪರವಾಗಿ ಆತ ಸಿನಿಮಾವನ್ನು ಗೆಲ್ಲಿಸೋರು ಡಿ ಬಾಸ್ ಅಭಿಮಾನಿಗಳೇ. ಮುಂದೆ ಒಂದಿನ ಉತ್ತಮ ನಟ ಆತ, ಅವನಿಗೆ ಒಳ್ಳೆ ಕಲೆ ಇದೆ, ಮುಂದೆ ಒಳ್ಳೆ ನಿರ್ದೇಶಕರು ಸಿಕ್ಕಿ ಒಳ್ಳೆ ಸಿನಿಮಾ ಆಗಿ ಆತನಿಗೂ ಒಂದು ಅಭಿಮಾನಿ ಬಳಗ ಬೆಳೆಯೋ ಹಾಗೆ ಆಗಲಿ. ಆತ ಡೈರೆಕ್ಟಾಗಿ ಹೇಳ್ತಾನೆ, ಈ ಅಭಿಮಾನಿ ಬಳಗದಿಂದಲೇ ನನ್ನ ಸಿನಿಮಾ ಓಡ್ತಾ ಇದೆ ಅಂತ. ನಿಜವಾಗಿಯೂ ಆತನನ್ನು ಪ್ರೋತ್ಸಾಹಿಸುವುದು ಡಿ ಬಾಸ್ ಅಭಿಮಾನಿಗಳ ಕರ್ತವ್ಯ ಅಂತ ನನ್ನ ಅಭಿಪ್ರಾಯ. ಆದರೂ ಆತನನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಪರಿರಿ ಇದು? ಮುಂಚೆ ಈಗಾಗಲೇ ಒಂದು ಸಲ CBI ಅವರು ಆತನನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಇದು 2ನೇ ಬಾರಿ ಸಿನಿಮಾ ರಿಲೀಸ್ ಆಗಿದ್ದ ದಿನವೇ ಸಿನಿಮಾವನ್ನು ಬ್ಯಾನ್ ಮಾಡ್ತಾರೆ. ಸೆನ್ಸಾರ್ ಮಂಡಳಿಯವರಿಗೆ ಗೊತ್ತಿದ್ದು ಸೆನ್ಸರ್ ಸರ್ಟಿಫಿಕೇಟನ್ನು ಕೊಟ್ಟ ನಂತರ ಸಿನಿಮಾವನ್ನು ಬ್ಯಾನ್ ಮಾಡುವಂಥದ್ದು ಎಷ್ಟು ಸರಿ? ಆದರೂ ಡಿ ಬಾಸ್ ಅಭಿಮಾನಿಗಳು ಆತನನ್ನು ಕೈ ಹಿಡಿದಿದ್ದೀರಿ, ತುಂಬ ಧನ್ಯವಾದ. ಆತನ ಕಡೆಯಿಂದನೂ ಸಹ ನೀವು ಡಿ ಬಾಸ್ ಅಭಿಮಾನಿಗಳಾಗಿದ್ದರೆ ಸಿನಿಮಾವನ್ನು ನೋಡಿದರೆ ಸಿನಿಮಾ ಹೇಗಿದೆ ಅಂತ ಹೇಳಿ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ಅಪ್ಡೇಟಲ್ಲಿ ಸಿಗುವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್.